ರಾಜ್ಯಾಧ್ಯಕ್ಷ ಸ್ಥಾನದಿಂದ ಶತಾಯಗತಾಯ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವಂತಹ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ಅಲರ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಆಂದೋಲನ ಜೋರಾಗ್ತಾ ಇದೆ. ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡವೇ ಬೇಡ. ಹೈಕಮಾಂಡ್ ಮೊರೆ ಹೋಗಿರುವ ಬಿಜೆಪಿಯ ಬಂಡಾಯಗಾರರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯ ನಾಯಕರ ಶಾರ್ಟ್ ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಪ್ರಬಲ 3 ಸಮುದಾಯಗಳ 8 ಹೆಸರುಗಳ ಪಟ್ಟಿಯನ್ನ ವರಿಷ್ಠರ ಮುಂದಿಟ್ಟಿದ್ದಾರೆ. 4 ಲಿಂಗಾಯತರು, 2 ಒಬಿಸಿ, 2 ದಲಿತರ ಹೆಸರನ್ನ ಪ್ರಸ್ತಾಪಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗೋದು ಬೇಡ ಅಂತೇಳಿ. ಹಾಗಾದರೆ ಭಿನ್ನರ ಯಾವ ರೀತಿ ಇದೆ ಲಿಸ್ಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಿಂಗಾಯತ ಕೋಟ, ಯತ್ನಾಳು, ಸಂಸದರಾಗಿರುವಂತಹ ಬೊಮ್ಮಾಯಿ, ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದ್ದು, ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ, 4 ಹೆಸರನ್ನ ಲಿಂಗಾಯತ ಕೋಟಾದ ಅಡಿಯಲ್ಲಿ ವರಿಷ್ಠರ ಮುಂದಿಡ್ಲಿಕ್ಕೆ ಮುಂದಾಗಿದ್ದಾರೆ. ಈ 4ರಲ್ಲಿ ಯಾರಾದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿ. ಇನ್ನು ದಲಿತ ಫಾರ್ಮುಲಾದ ಅಡಿಯಲ್ಲಿ ಶ್ರೀರಾಮುಲು ಅವರು ಈಗಾಗಲೇ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಲಿಂಬಾವಳಿ ಅವರು ಮಾಜಿ ಸಚಿವರು, ಅವರ ಪತ್ನಿ ಶಾಸಕರಾಗಿದ್ದಾರೆ. ಇಬ್ಬರಲ್ಲಿ ಯಾರನ್ನಾದ್ರೂ ಮಾಡಿ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ಇನ್ನು ಒಬಿಸಿ ಫಾರ್ಮುಲಾ ಕೂಡ ಒಂದಿದೆ. ಅದರಲ್ಲಿ ಸುನಿಲ್ ಕುಮಾರ್ ಅವರು ಮಾಜಿ ಸಚಿವರು ಮೊನ್ನೆ ಅಷ್ಟೇ ತಮಗೆ ಕೊಟ್ಟಂತಹ ಸ್ಥಾನವನ್ನು ತ್ಯಜಿಸಿದ್ರು. ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಇನ್ನು ಕುಮಾರ್ ಬಂಗಾರಪ್ಪ ಅವರು ಮಾಜಿ ಶಾಸಕರು, ಅವರು ಕೂಡ ರೆಬಲ್ಸ್ ಟೀಮ್ನಲ್ಲಿದ್ದಾರೆ. ಇವರಿಬ್ಬರ ಪೈಕಿ ಯಾರನ್ನೇ ಮಾಡಿದ್ರು ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ. ಈ ಲಿಸ್ಟನ್ನು ವರಿಷ್ಠರು ಒಪ್ತಾರಾ? ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ವಿಜಯೇಂದ್ರ ವಿರುದ್ಧ ಸಮರವನ್ನ ಸಾರಿ ಈಗ ದೆಹಲಿಯ ಅಂಗಳಕ್ಕೆ ತಲುಪಿದ್ದಾರೆ ರೆಬಲ್ಸು. ಅಲ್ಲಿ ವರಿಷ್ಠರ ಮುಂದೆ ಒಂದು ಪಟ್ಟಿಯನ್ನು ಕೂಡ ಇಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. 8 ಜನರ ಹೆಸರನ್ನು ಇಡ್ತಾ ಇದ್ದಾರೆ. ಬಟ್ ವರಿಷ್ಠರು ಇವರ ಪಟ್ಟಿಯನ್ನು ಕನ್ಸಿಡರ್ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರೇಮ್, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬೆರಳೆಣಿಕೆ ದಿನ ಅಷ್ಟೇ ಉಳಿದಿರುವಂಥದ್ದು. ಹಾಗಾಗಿ ಈ ಒಂದು ಅವಧಿಯಲ್ಲಿ ಶತಾಯಗತಾಯ ಹೈಕಮಾಂಡ್ ಅವರ ಮೇಲೆ ಒತ್ತಡ ಹಾಕಿ ವಿಜಯೇಂದ್ರವರನ್ನ ಮತ್ತೆ ರಾಜ್ಯಾಧ್ಯಕ್ಷ ಮಾಡದೇ ಇರೋ ರೀತಿ ಒತ್ತಡ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಸರತ್ತನ್ನು ಆರಂಭ ಮಾಡಿದ್ದಾರೆ. ಒಂದಷ್ಟು ಜನ ಭಿನ್ನ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಇವತ್ತು ಸಂಜೆ ಒಂದಷ್ಟು ಜನ ನಾಯಕರು ಹೋಗ್ತಾರೆ. ತಟಸ್ಥ ನಾಯಕರು ಅಲ್ಲೇ ಇದ್ದಾರೆ. ತಟಸ್ಥ ನಾಯಕರ ಮಧ್ಯಸ್ಥಿಕೆಯಲ್ಲೇ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಎಲ್ಲ ರೀತಿಯಿಂದಲೂ ಕೂಡ ವಿಜಯೇಂದ್ರ ಮತ್ತೆ ಬೇಡ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಒಬ್ಬರೇ ಅಲ್ಲ, ಇವ್ರನ್ನ ಹೊರತುಪಡಿಸಿ ಪರ್ಯಾಯವಾಗಿ ತುಂಬ ಜನ ನಾಯಕರು ರಾಜ್ಯಾಧ್ಯಕ್ಷರ ಆಗೋದಕ್ಕೆ ಯೋಗ್ಯತೆ ಇರೋರು, ಅರ್ಹತೆ ಇರೋರು ಇದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿ ಹೈಕಮಾಂಡ್ಗೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 3 ಸಮುದಾಯಗಳ, ಲಿಂಗಾಯತ ಸಮುದಾಯದಿಂದ 4, ದಲಿತ ಸಮುದಾಯದಿಂದ 2, ಹಾಗೆ ಒಬಿಸಿ ಸಮುದಾಯದಿಂದ 2, ಒಟ್ಟು 8 ಜನ ಪರ್ಯಾಯ ನಾಯಕರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಪ್ರಯಾರಿಟಿ ಅಂತ ನೋಡೋದಾದರೆ ಲಿಂಗಾಯತ ಸಮುದಾಯದ ಯತ್ನಾಳು ಮತ್ತು ಒಬಿಸಿ ಸಮುದಾಯದ ಸುನಿಲ್ ಕುಮಾರ್ ಅಥವಾ ಕುಮಾರ್ ಬಂಗಾರಪ್ಪ, ಇವರ 3 ಪೈಕಿ ಒಬ್ಬರನ್ನ ಮಾಡಿ ಅನ್ನುವಂಥದ್ದು. ಇದ್ರ ಜೊತೆಗೆ ಮತ್ತೆ 5 ಜನರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಜನರ ಪೈಕಿ ನೀವು ಯಾರನ್ನಾದರೂ ಬೇಕಾದ್ರೂ ಆಯ್ಕೆ ಮಾಡಿ, ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೇವೆ, ಮತ್ತೆ ಪಕ್ಷ ಸಂಘಟನೆ ಮಾಡ್ತೇವೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರೋ ರೀತಿ ನಾವೆಲ್ಲ ಶ್ರಮ ಪಡ್ತೇವೆ. ಆದರೆ ವಿಜಯೇಂದ್ರ ಅವರು ಬೇಡ ಅನ್ನುವಂತಹ ಒಂದು ಪಟ್ಟು. ಯಾಕೆ ವಿಜಯೇಂದ್ರ ಬೇಡ ಅಂತ ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಕೂಡ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡೋರಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತಮ್ಮ ಟೀಮ್ ಮಾಡ್ಕೊಂಡಿರುವಂಥದ್ದು, ಹಿರಿಯರ ಸಲಹೆ ಕಡೆಗಣನೆ ಮಾಡಿರುವಂಥದ್ದು, ಪಕ್ಷ ಸಂಘಟನೆ ದುರ್ಬಲ ಮಾಡಿರುವಂಥದ್ದು, ಜೊತೆಗೆ ಒಂದಷ್ಟು ಹೋರಾಟಗಳಲ್ಲಿ ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಲ್ಲಿ ಹಿಂದಕ್ಕೆ ಸರಿದಿರುವಂಥದ್ದು, ಇವೇ ಮುಂತಾದ ಆರೋಪಗಳನ್ನು ಮಾಡಿ ವಿಜಯೇಂದ್ರ ವಿರುದ್ಧ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಈ 8 ಜನರ ಹೆಸರನ್ನು ಕೊಟ್ಟು ನೀವು ಯಾರನ್ನ ಬೇಕಾದರೂ ಆಯ್ಕೆ ಮಾಡಿ ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಪಟ್ಟನ್ನು ಹಿಡಿತಾ ಇದ್ದಾರೆ. ಈಗಾಗಲೇ ಈ 8 ಜನರ ಆಯ್ಕೆ ಹೆಸರು ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ. ನಾನು ಕೂಡ ಲಿಂಗಾಯತ ಸಮುದಾಯದಿಂದ ಪ್ರಬಲ ಅಭ್ಯರ್ಥಿ ಆಗ್ತೇನೆ ಅನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ. ಹಾಗಾಗಿ ಬಹುತೇಕ ಈ ವಿಚಾರದಲ್ಲಿ ಅವರು ಸ್ಪಷ್ಟತೆ ಇದ್ದಾರೆ. ಆದರೆ ಹೈಕಮಾಂಡ್ ಅವರು ಏನು ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಏನು ಹೇಳ್ತಾರೆ, ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕಾದೊಡ್ಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗಂತೂ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ಈ ಲೀಸ್ಟನ್ನು ಗಮನಿಸ್ತಾ ಇದ್ರೆ ಭಿನ್ನಮತೀಯರು ಹಾಗೆ ತಟಸ್ಥ ಗುಂಪು ಕೂಡ ಸಪೋರ್ಟ್ ಮಾಡಿದಂಗೆ ಕಾಣಿಸ್ತಾ ಇದೆ. ಈಗ ರಾಜ್ಯ ಬಿಜೆಪಿಯಲ್ಲಿ BY ವಿಜಯೇಂದ್ರ ವರ್ಸಸ್ ಅದರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.